ಸಿನಡಲ್ಲಿ ನಮ್ಮ ಧರ್ಮಾಧೀಶರ ಮೀಟಿಂಗಲ್ಲಿ ನಾವು ಒಂದು ಬೇರೆ ದಿನದಲ್ಲಿ ಅದು ನಿಮಗೆ ನಾವು ಪ್ರಕಟ ಮಾಡ್ತೀವಿ. ಏನೇನು ಕಾರ್ಯಕ್ರಮ ಏನು ಸರ್, ನಮ್ಮ ಜಿಲ್ಲಾ ಧರ್ಮಾಧೀಶರುಗಳ ಅವತ್ತು ದೀಕ್ಷೆ ಇರ್ತದೆ. ಅಂದರೆ ಅವ್ರನ್ನ ಪದೋನ್ನತಿ ಮಾಡಬೇಕು, ಸೇವೆ ಮಾಡ್ತಾರೆ. ಧರ್ಮಾಧೀಶರ ಪದೋನ್ನತಿ ಮಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸೊ ಬೆಳಿಗ್ಗೆ 9 ರಿಂದ 11ವರೆವರೆಗೆ ನಮ್ಮ ಆತ್ಮಿಕ ಕಾರ್ಯಕ್ರಮ, 11ವರೆ ನಂತರ ನಾವು ಸಾರ್ವಜನಿಕವಾಗಿ ಅವರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವತ್ತು ನಮ್ಮ ಹಿರಿಯ ಸಭಾಪಾಲಕರಾಗಿರುವಂತಹ ಡಾಕ್ಟರ್ ಆಮೋದ್ ಸಿಂಗ್ ಬರ್ತಾರೆ. ಮತ್ತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಹಿರಿಯ ಸೇವಕರು ಬರ್ತಾರೆ. ಇದೇ ಬರುವ ಸೋಮವಾರ ಸೆಪ್ಟೆಂಬರ್ 15ನೇ ತಾರೀಕು ಬೆಳಿಗ್ಗೆ 8ವರೆಯಿಂದ 11ವರೆಗೆ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾದ ಜಿಲ್ಲಾ ಧರ್ಮಾಧ್ಯಕ್ಷರ ಮತ್ತು ತಾಲೂಕು ಸಹ ಧರ್ಮಾಧ್ಯಕ್ಷರ ಪವಿತ್ರ ದೀಕ್ಷೆ ಮತ್ತು 11ವರೆಯಿಂದ 2 ಗಂಟೆವರೆಗೆ ಸಾರ್ವಜನಿಕ ಸಮಾರಂಭ ಮಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ನಡೆಯುತ್ತಿರುವಂಥದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಬೆಂಗಳೂರು ಪ್ರೆಸ್ ಕ್ಲಬ್ನ ಮತ್ತು ರಾಜ್ಯದ ಎಲ್ಲ ಪತ್ರಕರ್ತ ಮಿತ್ರರನ್ನ ಆ ದಿನ ನೀವುಗಳಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ವಿವರಣೆಯನ್ನು ಪ್ರಿಂಟ್ ಮೀಡಿಯಾ ಮತ್ತು ಪತ್ರಿಕಾ ಮೀಡಿಯಾದಲ್ಲಿ ಪ್ರಚಾರ ಮಾಡಬೇಕು ಎಂಬುದಾಗಿ ನಾನು ಇಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾದ ಪರವಾಗಿ ಕೇಳಿದೆ. ಸರ್, ಕ್ರೈಸ್ತ ಕುಂದುಕೊರತೆಗಳು ಜಾಗೃತಿ ಅಂದ್ರೆ ಯಾವ ಥರ ಸರ್, ನಾವು ಅವತ್ತು ನಮ್ಮಗಳಿಗೆ ಏನು ಜಾಗೃತಿ ಹೊಂದಬೇಕು, ನಮಗೆ ಏನು ಕುಂದುಕೊರತೆ ಅದನ್ನು ಡಿಸ್ಕಸ್ ಮಾಡಿ ನಾವು ಅದನ್ನು ಹೇಳ್ತೀವಿ. ಈ ಸಮಾವೇಶ ಉದ್ದೇಶ ಯಾಕೆ ಮಾಡ್ತಾ ಇದೆ ಸಮಾವೇಶ? ನಮ್ಮಲ್ಲಿ ನಮಗೆ ಒಂದೇ ಕಡೆಯಲ್ಲಿ ಮಾಡಬೇಕು. ಬೆಂಗಳೂರು ನಮ್ಮ ಎಲ್ಲ ಧರ್ಮಾಧ್ಯಕ್ಷರು ಬಂದು ಸೇರಲಿಕ್ಕೆ ಜಾಗ ಬೆಂಗಳೂರು. ಸೊ ನಾವು ಅವ್ರನ್ನ ಪದೋನ್ನತಿ ಮಾಡ್ತಾ ಇದ್ದೀವಿ. ಈಗ ನಾವು ಜಿಲ್ಲೆಗೆ ಒಬ್ಬರ ಒಂದು ಧರ್ಮಾಧ್ಯಕ್ಷರು ಪದೋನ್ನತಿ ಮಾಡ್ತಾ ಇದ್ದೀವಿ. ಎಷ್ಟು ಜಿಲ್ಲೆಗೆ ಮಾಡ್ತೇವೆ? ಎಷ್ಟು ಜಿಲ್ಲೆಗೆ? ಕರ್ನಾಟಕ 30 ಜಿಲ್ಲೆ. ಎಷ್ಟು ಬೇರೆ ಬರ್ತಾರ? ಪೊಲಿಟಿಕಲ್ ಸೆಟ್ ಅದಕ್ಕೆ ನಾವೇ ಯಾರಿಗೂ ಕೆಲವರು ಕೇಳ್ಕೊಂಡಿದ್ದೇವೆ, ಬರ್ತಾರೆ ಎಂಬುದಾಗಿ ಡಿಸೈಡ್ ಆಗಿಲ್ಲ. ಬಟ್ ಇದು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿಗೂ ನಾವು ತಿಳಿಸಿದ್ದೇವೆ, ಈ ಕಾರ್ಯಕ್ರಮ ಆಗ್ತಾ ಇದೆ, ನೀವು ತಿಳಿಸಿದ್ದೇವೆ. ಮೈನಾರಿಟಿ ಮಿನಿಸ್ಟ್ರಿಗೂ ಕೇಳಿದ್ದೇವೆ, ಬಂದಾಗುತ್ತೆ ಅಂತ ಕೇಳಿದ್ದೇವೆ, ಕರೆದಿದ್ದೇವೆ. ಫ್ರಾನ್ಸಿಸ್ ಅಧ್ಯಕ್ಷರಾಗಿದ್ದಾರೆ.